ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ರೋ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಮೊದಲಿಗೆ ಮಲ್ಲಿ ಮತ್ತು ಅಪ್ಪು ಅಂಗಡಿಯಿಂದ ಶಾಪಿಂಗ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಿರ್ತಾರೆ. ಆಗ ಅಪ್ಪು, ಚಿಕ್ಕಿ ನನಗೊಂದು ಚಾಕ್ಲೇಟ್ಸ್ ಕೊಡಿಸು ಚಿಕ್ಕಿ ಅಂತ ಕೇಳ್ತಾನೆ. ಆಗಲೇ ಕೊಡಿಸೋದ್ನಲ್ವೋ ಅಂತ ಹೇಳ್ತಾರೆ. ಇವಾಗೇನು ನಾನು ಕೊಡಿಸ್ತೀಯೋ ಇಲ್ವೋ, ನನ್ನ ಹೊಟ್ಟೆ ನೋಡಿ ಎಷ್ಟು ದಪ್ಪ ಇದೆ, ನೀನು ಕೊಡಿಸೋ ಒಂದು ಚಾಕ್ಲೇಟು ನನಗೆ ಎಲ್ಲಿ ಸಾಲುತ್ತೆ ಚಿಕ್ಕಿ ಅಂತ ಕೇಳ್ತಾನೆ. ಆಗ ಮಲ್ಲಿ, ನೋಡೋ ನಾನು ಒಬ್ಬಳೇ ಅಂಗಡಿಗೆ ಹೋಗ್ತಿರೋದು ಅಂತ ತಿಳ್ಕೊಂಡು ನಿಮ್ಮಮ್ಮ ಮಕ್ಕಳಿಗೆ ಏನು ತಿಂಡಿ ತರಬೇಡ ಅಂತ ಹೇಳಿದ್ದಾರೆ. ಅಂಥದ್ರಲ್ಲಿ ನೀನು ನನ್ನ ಜೊತೆ ಬಂದಿರೋದು ಅಲ್ಲದೆ ಆಗಲೇ ಒಂದು ಚಾಕ್ಲೇಟ್ನ ತಿಂದು ಇವಾಗ ಇನ್ನೊಂದು ಚಾಕ್ಲೇಟ್ ಬೇಕು ಅಂತ ಕೇಳ್ತಿದ್ಯಲ್ಲ, ಇದು ಸರಿನಾ ಅಂತ ಕೇಳ್ತಾರೆ. ಆಗ ಅಪ್ಪು, ಚಿಕ್ಕಿ ಇವಾಗ ನೀನು ಚಾಕ್ಲೇಟ್ ಕೊಡಿಸ್ತೀಯೋ ಇಲ್ವೋ, ಇಲ್ಲ ಅಂತಂದರೆ ನಾನು ಮನೆಗೆ ಓಡೋಗ್ತೀನಿ ಅಷ್ಟೇ, ಆವಾಗ ನೀನು ಒಬ್ಬಳೇ ಮನೆಗೆ ಬರಬೇಕಾಗುತ್ತೆ, ಯೋಚನೆ ಮಾಡು ಅಂತ ಹೇಳ್ತಾನೆ. ಆಗ ಮಲ್ಲಿ, ಆಯಿತು ಬಿಡೋ, ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬಂದಿದ್ಯಾ, ಚೋಟುದ್ದ ಇದೆಯಾ ನೀನು, ನಿನಗೆ ಈ ಚಿಕ್ಕಿಗಿಂತ ಚಾಕ್ಲೇಟೇ ಮುಖ್ಯ ಆಯ್ತಲ್ವಾ, ಆಯಿತು ಬಿಡು ಅಂತ ಹೇಳ್ತಾರೆ. ಆಗ ಅಪ್ಪು, ಆಯಿತು ಬಿಡಿ ಚಿಕ್ಕಿ, ನಾನೇನು ಬ್ಲ್ಯಾಕ್ ಮೇಲ್ ಮಾಡಲಿಲ್ಲ, ನೀನು ಚಾಕ್ಲೇಟ್ ಕೊಡಿಸ್ಲಿ ಅಂತ ಹೇಳಿದೆ ಅಷ್ಟೇ, ಒಂದೇ ಒಂದು ಚಾಕ್ಲೇಟ್ ಚಿಕ್ಕಿ ಅಂತ ಹೇಳ್ತಾನೆ. ಆಯಿತು ಬಾರೋ ಕೊಡಿಸ್ತೀನಿ ಅಂತ ಮಲ್ಲಿ ಹೇಳ್ತಾರೆ. ಅಷ್ಟರಲ್ಲಿ ಸುನಿಲ್ ಬೈಕಲ್ಲಿ ಬರ್ತಿರ್ತಾರೆ. ಮಲ್ಲಿನ ನೋಡ್ತಿದ್ದಾಗೆ ಹಾಯ್ ಅಂತ ಹೇಳ್ತಾರೆ. ಆಗ ಮಲ್ಲಿಗೆ ಗಾಬರಿ ಆಗುತ್ತೆ. ಹೋಗು ಹೋಗು ಅಂತ ಸನ್ನೆ ಮಾಡ್ತಾರೆ. ಆಗ ಅಪ್ಪು, ಚಿಕ್ಕಿ ಅದು ಯಾರು ಅಂತ ನಿಂಗೆ ಗೊತ್ತಾ, ಹಾಯ್ ಮಾಡ್ತಿದ್ದಾರೆ ಅಂತ ಕೇಳ್ತಾನೆ. ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲಪ್ಪ, ನಿನಗೇನಾದರೂ ಗೊತ್ತಾ ಅಂತ ಮಲ್ಲಿ ಕೇಳ್ತಾರೆ. ಆಗ ಅಪ್ಪು, ಇಲ್ಲ ಚಿಕ್ಕಿ ನನಗೂ ಗೊತ್ತಿಲ್ಲ, ಒಂದು ನಿಮಿಷ ನೀನು ಇಲ್ಲೇ ಇರೋ, ನಾನೋಗಿ ಮಾತಾಡ್ಸ್ಕೊಂಬರ್ತೀನಿ ಅಂತ ಹೇಳಿ ಸುನಿಲ್ ಹತ್ರ ಬಂದು, ಯಾರ್ರೀ ನೀವು, ನಮ್ಮ ಚಿಕ್ಕಿಗೆ ಯಾಕ್ರಿ ಹಾಯ್ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಸುನಿಲ್ ಅವರು, ನಾನು ಹಾಯ್ ಮಾಡಿದ್ದು ಅವ್ರಿಗಲ್ಲ ನಿನಗೆ, ನೀನು ನೋಡೋಕ್ಕೆ ಎಷ್ಟು ಕ್ಯೂಟಾಗಿದೆಯಾ, ಏನು ಪುಟ್ಟ ನಿನ್ನ ಹೆಸರು ಅಂತ ಕೇಳ್ತಾರೆ. ಆಗ ಅಪ್ಪು, ರೀ ನನ್ನನ್ನು ಪುಟ್ಟ ಅಂತ ಎಲ್ಲ ಕರಿಬೇಡಿ, ನಮ್ಮಪ್ಪ ನಮ್ಮಮ್ಮ ನನಗೆ ಒಳ್ಳೆ ಹೆಸರೇ ಇಟ್ಟಿದ್ದಾರೆ ಅಂತ ಹೇಳ್ತಾನೆ. ಆಗ ಸುನಿಲ್, ಹೌದಾ, ಏನು ನಿನ್ನ ಹೆಸರು ಅಂತ ಕೇಳ್ತಾರೆ. ಆಗ ಅಪ್ಪು, ಅದನ್ನೆಲ್ಲ ನಿಮ್ಗೆ ಯಾಕ್ರಿ ಹೇಳಬೇಕು, ಗುರ್ತು ಪರಿಚಯ ಇಲ್ದೇವ್ರವ್ರ ಜೊತೆ ಮಾತಾಡಬಾರ್ದು ಅಂತ ನಿಮ್ಮಪ್ಪ ನಿಮ್ಮಮ್ಮ ಏನು ಹೇಳ್ಕೊಟ್ಟಿಲ್ವಾ, ಚಿಕ್ಕಿ ಬಾ ಹೋಗೋಣ ಅಂತ ಹೇಳಿ ಮಲ್ಲಿನ ಕರ್ಕೊಂಡು ಸ್ವಲ್ಪ ಮುಂದೆ ಬರ್ತಾನೆ. ಚಿಕ್ಕಿ ಈಗಿನ ಕಾಲ ಸರಿ ಇಲ್ಲ, ನೀನು ಸ್ವಲ್ಪ ಹುಷಾರಾಗಿ ಓಡಾಡು ಅಂತ ಹೇಳ್ತಾನೆ. ಆಗ ಮಲ್ಲಿ, ಅಪ್ಪು ಮಸಾಲೆ ಪೌಡ್ರ್ ಪ್ಯಾಕೆಟ್ನ ಅಂಗಡಿಲೇ ಮರ್ತು ಬಂದಿದ್ದೀನಿ, ನೀನೊಂದು ನಿಮಿಷ ಇಲ್ಲೇ ಇರೋ, ನಾನೋಗಿ ತೊಗೊಂಬರ್ತೀನಿ ಅಂತ ಹೇಳಿ ಅವನನ್ನು ಅಲ್ಲೇ ನಿಲ್ಲಿಸಿ ಸುನಿಲ್ ಹತ್ರ ಬರ್ತಾರೆ. ಹಾಯ್ ಮೇಡಮ್ ಅಂತ ಸುನಿಲ್ ಹೇಳ್ತಾರೆ. ಬೆಂಕಿ ಬಿತ್ತು ನೀನು ಹಾಯ್ಗೆ, ನಾನಿರೋ ಏರಿಯಾದಲ್ಲಿ ನೀನು ಬರೋಕ್ಕೆ ಹೋಗಬೇಡ ಅಂತ ನಾನು ನಿನಗೆ ಎಷ್ಟು ಸರಿ ಹೇಳಿದ್ದೀನಲ್ವಾ, ಬರೋದು ಬಂದಿದ್ಯಾ, ನನ್ನ ಜೊತೆ ಅವನಿರೋದು ನೋಡಿ ಹಾಯ್ ಮಾಡಿದ್ಯಲ್ಲ, ನಿನಗೆ ತಲೆ ಸರಿ ಇಲ್ವಾ ಅಂತ ಕೇಳ್ತಾರೆ. ಆಗ, ಅಲ್ಲ ಮೇಡಮ್, ನಾನು ನಿಮ್ಮನ್ನು ಮಾತಾಡಿಸ್ಬಾರ್ದು ಅಂತಲೇ ಅಂದ್ಕೊಂಡಿದ್ದೆ, ಆದರೆ ನಿಮ್ಮನ್ನು ನೋಡಿದ ತಕ್ಷಣ ಹಾಯ್ ಮಾಡಬೇಕು ಅಂತ ಅನ್ನಿಸ್ತು ಅಂತ ಹೇಳ್ತಾರೆ. ಆಯ್ತಾಯಿತು, ಇನ್ನೊಂದು ಸರಿ ಹಿಂಗೆಲ್ಲ ಮಾಡಬೇಡ, ಮೊದಲು ಇಲ್ಲಿಂದ ಹೋಗ್ತಾ ಇರೋ ಅಂತ ಹೇಳಿ ಮಲ್ಲಿ ಕೂಡ ಅಲ್ಲಿಂದ ಹೋಗ್ತಾರೆ. ಮತ್ತು ಇಲ್ಲಿ ಭಾಗ್ಯ ಅವರು ಸೋಫಾ ಮೇಲೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿರ್ತಾರೆ. ಅಲ್ಲಿಗೆ ಗೌತಮ್ ಅವ್ರು ಬಂದು ಅವ್ರ ಪಕ್ಕ ಕೂತ್ಕೊಂಡು, ಏನಮ್ಮ ನನ್ನ ಹತ್ರ ಏನಾದ್ರು ಮಾತಾಡಬೇಕಿತ್ತಾ, ಡೀಪಾಗಿ ಏನೋ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಭೂಮಿಕಾ ಕೂಡ ರೂಮಿಂದ ಆಚೆ ಬರ್ತಾರೆ. ಆಗ ಭಾಗ್ಯ ಅವರು ಭೂಮಿಕನ್ನೇ ನೋಡ್ತಿರ್ತಾರೆ. ಆಗ ಗೌತಮ್ ಅವರು, ಅಮ್ಮ ನಿನಗೆ ನನ್ನ ಹತ್ರ ಏನಾದ್ರು ಮಾತಾಡಬೇಕು ಅಂತಂದರೆ ನನ್ನ ಹತ್ರ ನೇರವಾಗಿ ಮಾತಾಡಮ್ಮ, ಅದನ್ನು ಬಿಟ್ಟು ಭೂಮಿಕಾ ಅವ್ರ ಹತ್ರ ಏನು ಹೇಳೋಕ್ಕೆ ಹೋಗಬೇಡ, ನಾನು ಅತ್ತೆ ಪರ ಮಾತಾಡಲೋ ಇಲ್ಲ ಅಂತಂದರೆ ಗಂಡನ ಪರವಾಗಿ ಮಾತಾಡಲೋ ಅಂತ ಅವರು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಾಕೊಬೇಕಾಗತ್ತೆ. ಅಷ್ಟಕ್ಕೂ ನೀನು ಭೂಮಿಕಾ ಅವ್ರ ಜೊತೆ ಮಾತಾಡ್ತಿರೋದನ್ನೆಲ್ಲ ನಾನು ಕೇಳಿಸ್ಕೊಂಡೆ ಅಮ್ಮ, ಹಾಗೆ ನಿನ್ನ ಆತಂಕ ಏನು ಅನ್ನೋದು ನನಗೆ ಅರ್ಥ ಆಗುತ್ತಮ್ಮ, ನನ್ನ ಹತ್ರ ಎಲ್ಲ ಇದ್ದಾಗ ನೀವು ಯಾರೂ ನನ್ನ ಜೊತೆ ಇರಲಿಲ್ಲ, ಹಾಗೆ ನೀನು ಕೂಡ ನೀನಾಗಿರಲಿಲ್ಲ, ನಿನಗೆ ಮಾತು ಕೂಡ ಆಡೋಕ್ಕಾಗ್ತಿರ್ಲಿಲ್ಲ, ಇವಾಗ ನನ್ನ ಹತ್ರ ಏನೂ ಇಲ್ಲ, ನೀವೆಲ್ಲರೂ ಕೂಡ ನನ್ನ ಜೊತೆ ಇದ್ದೀರಾ, ನನಗೆ ನಮ್ಮ ಸಂಸಾರ ಸಿಕ್ಕಿದೆ, ನಿಮ್ಗಳ ಪ್ರೀತಿ, ಹೆಂಡತಿ ಮಕ್ಕಳು ಪ್ರೀತಿ ಎಲ್ಲನೂ ಸಿಕ್ಕಿದೆ, ಆದರೂ ಕೂಡ ನಾನು ಮೊದಲಿನ ರೀತಿ ಆಗಬೇಕು ಅಂತ ಯಾಕಮ್ಮ ಮೋಹ ಅಂತ ಕೇಳ್ತಾರೆ. ಆಗ ಭಾಗ್ಯವರು, ನಾನು ಆ ರೀತಿ ಅಲ್ಲಪ್ಪ ಹೇಳಿದ್ದು, ನೋಡುಗುಂಡು ನೀನು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ಯಾ, ಹಾಗೆ ತುಂಬಾ ಬೆವರು ಸುರಿಸಿದ್ಯಾ, ನಿದ್ದೆ ಬಿಟ್ಟು ಊಟ ಬಿಟ್ಟು ತುಂಬಾ ಒದ್ದಾಡಿದ್ಯಾ, ಅಷ್ಟೆಲ್ಲ ಸಂಪಾದನೆ ಮಾಡಿ ಅದ್ರ ಬೆಲೆ ಗೊತ್ತಿಲ್ಲದೆ ಇರೋರಿಗೆ ನೀನು ಎಲ್ಲನೂ ದಾನ ಮಾಡಿ ಬಂದಿದ್ಯಾ ಗೊತ್ತಾ, ಅದೇ ನನ್ನ ಸಂಕಟ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಅಮ್ಮ ನಾನಿವಾಗ ಮೊದಲಿನ ರೀತಿ ಆದರೆ ನೀನು ಸಂತೋಷವಾಗಿರ್ತೀಯ, ನೆಮ್ಮದಿಯಾಗಿರ್ತೀಯ ಅಂತ ಕೇಳ್ತಾರೆ. ಆಗ ಭಾಗ್ಯವರು, ನಾನು ಸಂತೋಷವಾಗಿರ್ತೀನಿ ನೆಮ್ಮದಿಯಾಗಿರ್ತೀನಿ ಅಂತ ಹೇಳ್ತಿಲ್ಲಪ್ಪ, ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೆಯದೇ ಆಗಬೇಕು, ಸಮಾಜದಲ್ಲಿ ಏನೇ ಆದರೂ ಕೂಡ ಒಳ್ಳೆತನ ಗೆಲ್ಲಬೇಕು, ಅದನ್ನು ನೀನು ಸಾಬೀತು ಮಾಡಬೇಕು. ಇಲ್ಲಿ ನಾನು ನನ್ನ ಬಗ್ಗೆ ಆಗಲಿ ನಿನ್ನ ಬಗ್ಗೆ ಆಗಲಿ ಅಥವಾ ಮಕ್ಕಳ ಬಗ್ಗೆ ಆಗಲಿ ಯೋಚನೆ ಮಾಡಿ ಈ ರೀತಿ ಹೇಳ್ತಿರೋದಲ್ಲ, ನಮ್ಮ ದಿವಾನ್ ಮನೆತನಕ್ಕೆ ತನ್ನದೇ ಆದ ಕೆಲವೊಂದು ಜವಾಬ್ದಾರಿಗಳಿದ್ದಾವೆ, ಅಂದರೆ ಅದನ್ನು ನೀನು ಕೂಡ ತುಂಬ ವರ್ಷಗಳಿಂದ ಬೆಳೆಸ್ಕೊಂಡೇ ಬಂದಿದ್ಯಾ, ನೀನು ಬಿಸ್ನೆಸ್ ಮಾಡೋವಾಗ, ಹಾಗೆ
ನೀನು ಸಂಪಾದನೆ ಮಾಡುವಾಗ ಎಷ್ಟೋ ಬಡ ಮಕ್ಕಳಿಗೆ, ಅನಾಥಾಶ್ರಮಕ್ಕೆ ಮತ್ತು ಶಾಲೆಗಳಿಗೆ ಎಷ್ಟೆಲ್ಲ ಸಹಾಯ ಮಾಡಿದ್ಯಾ. ಆದರೆ ಈ ಒಂದು 5 ವರ್ಷಗಳಲ್ಲಿ ಅದೆಲ್ಲ ನಿಂತೋಗಿದೆ. ಹಾಗೆ ಅದನ್ನೆಲ್ಲ ನೆನೆಸ್ಬಿಟ್ಟು ಹೋಗೋಣ ಅಂತ ನಾನು ಬಂದಿರೋದು. ನೋಡು ಗುಂಡು, ನೀನಿವಾಗ ಮಾಡ್ತಿರೋ ಕೆಲಸ ಕೀಳ್ಮಟ್ಟದ್ದು ಅಂತ ನಾನು ಹೇಳ್ತಿಲ್ಲ. ಆದರೆ ಇದಕ್ಕೂ ಮುಂಚೆ ನೀನು ಕೆಲವೊಂದು ಸತ್ಕಾರ್ಯಗಳನ್ನ ಮಾಡ್ತಿದ್ದೆ ಗೊತ್ತಾ. ಈ ಕೆಲಸ ಮಾಡೋದ್ರಿಂದ ನೀನು ಅದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ನೀನು ನಿಂದೇ ಆದ ಒಂದು ಸಣ್ಣ ಬಿಸ್ನೆಸ್ನ ಶುರು ಮಾಡಬೇಕು ಮತ್ತು ಮೊದಲಿನ ರೀತಿ ಆಗಬೇಕು. ನೀನು ಮೊದಲಿನ ರೀತಿ ಆಗೋದನ್ನು ನೋಡೋದಕ್ಕೆ ನಾನು ಮಾತ್ರ ಅಲ್ಲಪ್ಪ, ಇನ್ನೂ ತುಂಬ ಜನ ಕಾಯ್ತಿದ್ದಾರೆ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಮಲ್ಲಿ ಮಕ್ಕಳನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾರೆ. ಆಗ ಗೌತಮ್ ಅವರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಅಮ್ಮ ನೀವು ಹೇಳ್ತಿರೋದು ಸರಿಯಾಗೇ ಇದೆ. ನನ್ನ ಸಂಸಾರ ನನಗೆ ಸಿಕ್ಕಿದ ಮೇಲೆ ನಾನು ಸ್ವಾರ್ಥಿ ಆಗಬಾರ್ದು. ನೀವೇನು ಚಿಂತೆ ಮಾಡಬೇಡಿ. ನಾನು ಏನು ಕಳ್ಕೊಂಡಿದ್ದೀನೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ದುಡ್ದು ನಿಮ್ಮ ಕಾಲು ಬುಡಕ್ಕೆ ತಂದಾಕ್ತೀನಮ್ಮ. ನಿಮ್ಮ ಆಸೆಗಳನ್ನೆಲ್ಲ ನಾನು ನೆರವೇರಿಸ್ತೀನಿ ಅಂತ ಹೇಳ್ತಾರೆ. ಗೌತಮ್ ಅವ್ರ ಮಾತು ಕೇಳಿ ಎಲ್ರಿಗೂ ಖುಷಿ ಆಗುತ್ತೆ. ಮತ್ತು ಇಲ್ಲಿ ಜಯದೇವ್ ಅವ್ರ ಹತ್ರ ಮಾತಾಡೋಕ್ಕೆ ಅಂತ ಕಂಪ್ನಿಯಿಂದ 4 ಜನ ಎಂಪ್ಲಾಯೀಸು ಮನೆಗೆ ಬಂದಿರ್ತಾರೆ. ಆಗ ಜಯದೇವ್ ಅಲ್ಲಿಗೆ ಬರ್ತಾರೆ. ಪಾರ್ಥ, ಏನು ವಿಷಯ ಅಂತ ಕೇಳ್ತಾರೆ. ಆಗ ಪಾರ್ಥ, ಅದೇ ಬ್ರೋ, ನಮ್ಮ ಕಂಪ್ನಿ ಎಂಪ್ಲಾಯೀಸ್ ಕಡೆಯಿಂದ ಒಂದಷ್ಟು ಡಿಮ್ಯಾಂಡ್ಸ್ ಇದೆ ಅಂತ ನಾನು ನಿಂಗೆ ಹೇಳಿದ್ದೆ ಅಲ್ವಾ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಅಂತಲೇ ಇವ್ರನ್ನ ಕರೆಸಿದ್ದೀನಿ ಅಂತ ಹೇಳ್ತಾರೆ. ಆಗ ಜಯದೇವ್, ಏನು ವಿಷಯ ಹೇಳಿ ಅಂತ ಹೇಳ್ತಾರೆ. ಆಗ ಒಬ್ಬರು, ಸರ್ ನಮ್ಮದು ಒಂದಷ್ಟು ಡಿಮ್ಯಾಂಡ್ಸ್ ಇದೆ ಸರ್, ನಿಮ್ಗೆ ಅದನ್ನು ನಾನು ಮೇಲ್ ಮಾಡಿದ್ದೀನಿ, ಅದನ್ನು ಫುಲ್ಫಿಲ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಸರ್ ಅಂತ ಹೇಳ್ತಾರೆ. ಆಗ ಇನ್ನೊಬ್ಬರು, ಹೌದು ಸರ್, ಇದು ಯಾವುದು ಕೂಡ ಹೊಸ ಡಿಮ್ಯಾಂಡ್ಸ್ ಅಲ್ಲ, ಇದಕ್ಕೋಸ್ಕರ ನಾವು ಕೂಡ 5 ವರ್ಷದಿಂದ ವೆಯ್ಟ್ ಮಾಡ್ತಾನೆ ಇದ್ದೀವಿ ಸರ್, ಆದರೆ ಅದ್ರ ಬಗ್ಗೆ ನೀವು ಯಾವುದೇ ರೀತಿ ಇಂಪ್ಲಿಮೆಂಟ್ ಮಾಡಿಲ್ಲ ಸರ್ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ನಿಮ್ಮ ಡಿಮ್ಯಾಂಡ್ಸ್ನ ಫುಲ್ಫಿಲ್ ಮಾಡಿದ್ರೆ ನಮಗೆ ಲಾಸ್ ಆಗುತ್ತಲ್ವಾ, ನಾನು ಅದನ್ನು ಯಾರ ಹತ್ರ ಹೇಳ್ಕೊಬೇಕು. ಹಾಗೆ ನೋಡೋಕೆ ಹೋದರೆ ನಮ್ಮ ಹತ್ರ ಇರೋ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿ ನಿಮಗಿಂತ ಜಾಸ್ತಿ ರಿಸ್ಕಲ್ಲಿ ನಾವು ಕೂತಿರ್ತೀವಿ. ಒಂದು ವೇಳೆ ನಮಗೇನಾದರೂ ಲಾಸ್ ಆದರೆ ಎಂಟೈರ್ ಕ್ಯಾಪಿಟಲ್ಲೇ ಝೀರೋ ಆಗಿಬಿಡುತ್ತೆ. ಅದೇ ನಿಮಗೇನಾದರೂ ಲಾಸ್ ಆದರೆ 1 ಮಂತ್ ಸ್ಯಾಲ್ರಿ, ಇಲ್ಲ ಅಂದರೆ ಒಂದು ಇಂಕ್ರಿಮೆಂಟು, ಅದು ಇಲ್ಲ ಅಂತಂದರೆ ಒಂದು ಬೋನಸ್ಸು, ಇಷ್ಟೇ ಲಾಸ್ ಆಗೋದು. ನಮ್ಮ ಬಗ್ಗೆ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಒಬ್ಬ ಎಂಪ್ಲಾಯರ್ಗೆ ಬುಡ ಗಟ್ಟಿಯಾಗಿದ್ರೇ ನಿಮ್ಮಂಥವ್ರಿಗೆ ಕೆಲಸ ಸಿಗೋದು. ಅದನ್ನು ಬಿಟ್ಟು ಎಂಪ್ಲಾಯರೇ ಲಾಸ್ ಮಾಡಿಕೊಂಡು ಬೀದಿಗೆ ಬಂದುಬಿಟ್ರೆ ನಿಮ್ಮಂಥ ಸಾವಿರಾರು ಜನ ಎಂಪ್ಲಾಯಿಗಳು ಬೀದಿಗೆ ಬೀಳಬೇಕಾಗುತ್ತೆ. ನೀವು ಡಿಮ್ಯಾಂಡ್ಸ್ ಅಂತ ಹೇಳೋಕ್ಕೂ ಮುಂಚೆ ಇದ್ರ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. ಹಾಗೆ ನೋಡೋಕೆ ಹೋದರೆ ನನಗೂ ತುಂಬಾ ಡಿಮ್ಯಾಂಡ್ಸ್ ಇದ್ದಾವೆ, ನಾನು ಅದನ್ನು ಯಾರ ಹತ್ರ ಹೋಗಿ ಹೇಳಲಿ. ಒಟ್ಟಿನಲ್ಲಿ ನಿಮಗೆಲ್ಲ ಏನು ಗೊತ್ತಾ, ತಿಂಗಳು ಸಂಬಳ ಬರಬೇಕು, ಆವಾಗವಾಗ ಇಂಕ್ರಿಮೆಂಟು, ವರ್ಷಕ್ಕೊಂದು ಬೋನಸ್ಸು, ಇದನ್ನೆಲ್ಲ ತಗೊಂಡು ನೀವು ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿರಬೇಕು. ನಿಮಗೆ ಕೆಲಸ ಕೊಟ್ಟಿರೋರು ಹೆಂಗಾದರೂ ಹಾಳಾಗೋದ್ರು ನಿಮ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಅಲ್ಲ, ನಮ್ಮ ಸರ್ವಸ್ವನು ಈ ಬಿಸ್ನೆಸ್ಗೋಸ್ಕರ ಧಾರೆ ಎರೆದು ನಾವು ಬೆಂಕಿ ಮೇಲೆ ಕೂತಿರ್ತೀವಿ. ನಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ನೀವು ನಿಮ್ಗಳ ಸ್ವಾರ್ಥದ ಬಗ್ಗೆ ಮಾತ್ರ ಯೋಚನೆ ಮಾಡಿ ಡಿಮ್ಯಾಂಡ್ಸ್ ಹೇಳೋಕ್ಕೂ ಮುಂಚೆ ನಮ್ಮ ಕಷ್ಟಗಳನ್ನು ಕೂಡ ಅರ್ಥ ಮಾಡ್ಕೊಬೇಕು. ನಮ್ಮ ಅಣ್ಣ ಅಂದರೆ ನಿಮ್ಮ ಹಳೆ ಬಾಸ್ ಇದ್ದಾನಲ್ಲ, ನನ್ನ ತಲೆ ಮೇಲೆ 600 ಕೋಟಿ ಸಾಲನ ಹೊರಿಸಿದ್ದಾನೆ. ಅದನ್ನು ತೀರ್ಸೋಕ್ಕೆ ನಾನು ಹಗಲು ರಾತ್ರಿ ನಿದ್ದೆಗೆಟ್ಟು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಇದನ್ನೆಲ್ಲ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ, ಇದನ್ನು ಹೇಳೋ ಅವಶ್ಯಕತೆ ಕೂಡ ನನಗಿಲ್ಲ. ಮೋರೆವರ್, ಸ್ವಾರ್ಥಕ್ಕೋಸ್ಕರ ಯೋಚನೆ ಮಾಡೋ ನಿಮ್ಮಂಥ ಎಂಪ್ಲಾಯೀಸ್ಗಳ ಅವಶ್ಯಕತೆ ಕೂಡ ನನಗೆ ಇಲ್ಲ. ವೇಕೆನ್ಸಿ ಖಾಲಿ ಇದೆ ಅಂತ ಇಂಟರ್ವ್ಯೂ ಕಾಲ್ ಮಾಡಿದ್ರೆ ಸಾಕು, ಸಾವಿರಾರು ಜನ ಕ್ಯೂ ನಿಂತ್ಕೊತಾರೆ ಇಂಟರ್ವ್ಯೂನ ಅಟೆಂಡ್ ಮಾಡೋಕ್ಕೆ ಅಂತ. ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಜನಸಂಖ್ಯೆಗೂ ಬರ ಇಲ್ಲ, ಬುದ್ಧಿವಂತರಿಗೂ ಬರ ಇಲ್ಲ ಅಂತ ಹೇಳ್ತಾರೆ. ಆಗ ಪಾರ್ಥ, ಜೈ ಬ್ರೋ ಏನು ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಜಯದೇವರು, ಶಟಪ್ ಪಾರ್ಥ, ನೀನು ಇಷ್ಟೊಂದು ಲೂಸ್ ಬಿಟ್ಟಿರೋದಕ್ಕೆ ಇವರೆಲ್ಲ ಬಂದು ಇವತ್ತು ಈ ರೀತಿ ಇಲ್ಲಿ ಕೂತ್ಕೊಂಡು ನನ್ನ ಮುಂದೆ ಮಾತಾಡ್ತಿರೋದು. ಸಂಬಳ ತಗೊಳ್ಳೋ ಇವ್ರಿಗೆ ಇಷ್ಟಿದ್ರೆ ಸಂಬಳ ಕೊಡೋನು ನಾನು, ನನಗೆ ಎಷ್ಟು ಇರಬೇಡ. ಅಷ್ಟಕ್ಕೂ ಈ ಕಂಪ್ನಿಗೆ ಬಾಸ್ ನಾನು, ಇಲ್ಲಿ ನಾನು ಮಾತ್ರ ಮಾತಾಡಬೇಕು, ನಾನು ಮಾತಾಡಿದ್ದೆ ನಡಿಬೇಕು. ಅಲ್ಲ, ಇವರು ಕೊಡೋ ಸಂಬಳನ ಬೇರೆಯವರು ಕೊಟ್ಟರೆ ಇವ್ರಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾರೆ. ಕೆಲಸ ಮಾಡು ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರು ಕಾಲಿಗೆ ಬೀಳೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ಪಾರ್ಥ. ನೀವಿನ್ನೇನೋ ಇಲ್ಲೇ ಕೂತಿದ್ದೀರಾ, ಹೋಗ್ತಾ ಇರ್ಬೋದು ಅಂತ ಹೇಳಿ ಜಯದೇವರು ಅಲ್ಲಿಂದ ಹೋಗ್ತಾರೆ. ಮತ್ತು ಇಲ್ಲಿ ಭೂಮಿ ಮನೆಯಲ್ಲಿ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಆಗ ಭಾಗ್ಯವರು, ಭೂಮಿಕಾ ನೀನು ಬಂದು ಊಟ ಕೂತ್ಕೊಳ್ಳಮ್ಮ ಅಂತ ಹೇಳ್ತಾರೆ. ಆಗ ಭೂಮಿ, ಪರವಾಗಿಲ್ಲ ಅತ್ತೆ, ನಿಮ್ದೆಲ್ಲ ಆದಮೇಲೆ ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಅಪ್ಪು, ಮಮ್ಮಿ ಬಿರಿಯಾನಿ ಸೂಪರಾಗಿದೆ ಅಂತ ಹೇಳ್ತಾನೆ. ಆಗ ಮಿಂಚು ಅಪ್ಪುನೇ ನೋಡ್ತಾ ಇರ್ತಾಳೆ. ಏನು ಹಾಗೆ ನೋಡ್ತಾ ಇದೆಯಾ, ನಿನಗೂ ಬೇಕಾ, ಕೊಡ್ಲಾ ಅಂತ ಅಪ್ಪು ಕೇಳ್ತಾನೆ. ಆಗ ಮಿಂಚು, ಬೇಡ ಬೇಡ, ನೀನು ನಾನ್ ವೆಜ್ ತಿಂತಾ ಇರೋದೇ ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾಳೆ.
ಯಾಕೆ ಪಪ್ಪನೂ ತಿಂತಾ ಇದ್ದಾರಲ್ಲ, ನಾನು ತಿನ್ನೋದ್ರಲ್ಲಿ ಏನು ತಪ್ಪು ಅಂತ ಅಪ್ಪು ಕೇಳ್ತಾನೆ. ಆಗ ಮಿಂಚು, ಪಪ್ಪ ನೋಡು ಎಷ್ಟು ಚೆನ್ನಾಗಿ ತಿಂತಾ ಇದ್ದಾರೆ, ನೀನು ನೋಡು ಹೇಗೆ ತಿಂತಿದ್ಯಾ, ನೀನು ನಾನ್ ವೆಜ್ ತಿಂತಾ ಇರೋ ರೀತಿ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ್ದು ಅಂತ ಹೇಳ್ತಾರೆ. ಆಗ ಆಯಿತು ಬಿಡು ಅಂತ ಅಪ್ಪು ಹೇಳ್ತಾನೆ. ಮತ್ತು ಗೌತಮ್ ಅವರು, ಯಾಕೋ ಇಷ್ಟು ಜಗಳ ಆಡ್ತಾ ಇದ್ದೀರಾ, ಕೋಳಿ ತಿನ್ನೋ ಟೈಮಲ್ಲಿ ಕೋಳಿ ಜಗಳ ಬೇಕಾ ಅಂತ ಹೇಳ್ತಾರೆ. ಅದಾಗಲ್ಲ ಪಪ್ಪ ಅಂತ ಮಿಂಚುನೇ ಹೇಳಕ್ಕೆ ಹೋಗ್ತಾಳೆ. ಆಗ ಭೂಮಿ, ಆಯ್ತಾಯಿತು ಜಗಳ ಮಾಡ್ಕೊಳ್ದೆ ಈಗ ಆರಾಮಾಗಿ ಊಟ ಮಾಡಿ ಅಂತ ಹೇಳ್ತಾರೆ. ಆಗ ಭಾಗ್ಯ, ಎಷ್ಟು ಮುದ್ದಾಗಿ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ. ಮತ್ತು ಭೂಮಿ, ಅತ್ತೆ ಈಗ ನಿಮಗೆ ಮುದ್ದಾಗಿ ಮಾತಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಕೆಲವೊಂದು ಸರಿ ನೋಡಬೇಕು ಎಷ್ಟು ಜಗಳ ಆಡ್ತಾರೆ ಗೊತ್ತಾ ಇವರಿಬ್ರು ಅಂತ ಹೇಳ್ತಾರೆ. ಮತ್ತು ಮಿಂಚು, ಪಾಪ ನನಗೊಂದು ಡೌಟು, ನಾವು ವೆಜಿಟೇರಿಯನ್ಸಾ ಅಥವಾ ನಾನ್ ವೆಜಿಟೇರಿಯನ್ಸಾ ಅಂತ ಕೇಳ್ತಾಳೆ. ಆಗ ಅದಕ್ಕೆ ನಾನು ಉತ್ತರ ಹೇಳ್ತೀನಿ, ನಾವು ಎರಡೂ ತಿಂತೀವಿ. ಬೋಡ ತಾತ ಮನೆಗೆ ಹೋದರೆ ಬರೀ ವೆಜ್ಜು, ಭಾಗ್ಯಜ್ಜಿ ಮನೆಗೆ ಹೋದರೆ ನಾನ್ ವೆಜ್ ಅಲ್ವಾ ಪಪ್ಪ ಅಂತ ಹೇಳ್ತಾನೆ. ಆಗ ಗೌತಮ್, ಹೌದು ಏನಾದರೂ ಸರಿ ಒಟ್ಟಿನಲ್ಲಿ ತಿಂತಾ ಇರಬೇಕು ಅಷ್ಟೇ ಅಂತ ಹೇಳ್ತಾರೆ. ಮತ್ತು ಮಲ್ಲಿನ ನೋಡ್ತಾರೆ. ಮಲ್ಲಿ ಯಾಕೆ ಸೈಲೆಂಟಾಗಿದೆಯಾ, ಏನಾಯಿತು ಅಂತ ಕೇಳ್ತಾರೆ. ಆಗ ಭೂಮಿ, ಯಾಕೆ ಸೈಲೆಂಟಾಗಿದೆಯಾ, ವಾಲ್ಯೂಮ್ನ ರೈಸ್ ಮಾಡು ಪರವಾಗಿಲ್ಲ ಅಂತ ಹೇಳ್ತಾರೆ. ಹಾಗೆಲ್ಲ ಏನೂ ಇಲ್ಲ ಬಾವರೆ, ಅಕ್ಕವರು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ, ಅದನ್ನು ಎಂಜಾಯ್ ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಅಂತ ಹೇಳ್ತಾರೆ. ಮತ್ತು ಭಾಗ್ಯವರು, ಮಲ್ಲಿ ಹೇಳ್ತಾ ಇರೋದು ನಿಜ ನಮ್ಮ ಭೂಮಿಕಾ, ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಯಾ, ನೀನು ಕೈ ರುಚಿ ತಿಂದು ಎಷ್ಟು ವರ್ಷ ಆಗಿತ್ತು ಅಂತ ಹೇಳ್ತಾರೆ. ನಮ್ಮ ಅಕ್ಕವ್ರು ಅಂದರೆ ಏನು ಸುಮ್ಮನೆ, ನಾವು ಎಲ್ಲದರಲ್ಲೂ ಸೂಪರ್ ಅಂತ ಮಲ್ಲಿ ಹೇಳ್ತಾರೆ. ನೋಡು ಭೂಮಿ, ನಮ್ಮಪ್ಪು ಹೇಗೆ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ ಅಂತ, ನಮ್ಮ ಗುಂಡುನು ಹೀಗೆ ತಿಂತಾ ಇದ್ದ ಅಂತ ಹೇಳ್ತಾರೆ. ಅತ್ತೆ ತಿಂತಾ ಇದ್ದ ಅಲ್ಲ, ಈಗಲೂ ತಿಂತಾನೇ ಇದ್ದಾರೆ ಅಂತ ಭೂಮಿ ಹೇಳ್ತಾರೆ. ಆಗ ಗೌತಮ್, ಯಾಕ್ರಿ ಕಣ್ಣಾಗ್ತೀರಾ, ಬೆಳೆಯೋ ವಯಸ್ಸು ನಂದು ಅಂತ ಹೇಳ್ತಾರೆ. ಏನು ಬೆಳೆಯೋ ವಯಸ್ಸು, ಬಿಳಿ ಕೂದಲ ಅಂತ ಭೂಮಿ ಹೇಳ್ತಾರೆ. ಸುಮ್ಮನೆ ರೀ, ಶೇಪ್ ಔಟ್ ಮಾಡಿಬಿಡಿ ನೀವು ಅಂತ ಗೌತಮ್ ಹೇಳ್ತಾರೆ. ಈಗಾಗಲೇ ನೀವು ಶೇಪ್ ಔಟ್ ಆಗಿದ್ದೀರಾ, ನಾನೇನು ಶೇಪ್ ಔಟ್ ಮಾಡೋದು ಅಂತ ಭೂಮಿ ಹೇಳ್ತಾರೆ. ಆಗ ಗೌತಮ್, ಸುಮ್ಮನೆ ರೀ ಯಾಕೆ ಕಣ್ಣಾಗ್ತೀರಾ, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂಕಲ್ ನಾನು ಅಂತ ಹೇಳ್ತಾರೆ. ಎಲ್ಲರೂ ನಗ್ತಾ ಇರ್ತಾರೆ. ಮತ್ತು ಇಲ್ಲಿ ಕಂಪನಿಯವರೆಲ್ಲ, ನೋಡಿ ನೀವು ಹೇಳಿದ್ರಿ ಅಂತ ನಾವು ಬಂದ್ವಿ, ನಿಮ್ಮ ಅಣ್ಣ ಹೇಗೆ ಮಾತಾಡಿ ಹೋದರು ಅಂತ ಹೇಳ್ತಾರೆ. ಆಗ ಪಾರ್ಥ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಮ್ಮ ಅಣ್ಣನ ಬಗ್ಗೆ ನಿಮಗೆ ಗೊತ್ತಲ್ವಾ ಅಂತ ಹೇಳ್ತಾರೆ. ಹೌದು, ಆದರೆ ಅವರು ನಮ್ಮ ಮಾತಿಗೆ ಒಪ್ಕೋತಾ ಇಲ್ವಲ್ಲ, ನಾವು ತಾನೇ ಏನು ಮಾಡೋಕ್ಕಾಗುತ್ತೆ, ನಮಗೂ ಕಮಿಟ್ಮೆಂಟ್ ಅಂತ ಇರುತ್ತಲ್ವಾ ಅಂತ ಹೇಳ್ತಾರೆ. ಆಗ ಪಾರ್ಥ, ನೋಡಿ ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ, ನೀವು ನಮ್ಮ ಅಣ್ಣ ಗೌತಮ್ ದಿವಾನ್ಗೋಸ್ಕರ ಈ ಕಂಪ್ನಿಲಿ ಇದ್ದೀರಾ ಅಂತ ನನಗೆ ಗೊತ್ತು, ಇದು ಅವನ ಕನಸು, ಆ ಕಂಪ್ನಿ ಜೊತೆ ನೀವು ಬೆಳೆದಿದ್ದೀರಾ, ಮೊದಲಿಂದನೂ ನೀವು ನಮ್ಮ ಜೊತೆನೇ ಇದ್ದೀರಾ ಅಲ್ವಾ, ಈಗ ಲಾಭ ಬರುತ್ತೆ ಅನ್ನೋ ಕಾರಣಕ್ಕೆ ನೀವು ನಮ್ಮ ಕಂಪನಿನ ಬಿಟ್ಟು ಹೋಗ್ತೀನಿ ಅಂದರೆ ಹೇಗಾಗುತ್ತೆ, ನೀವು ನಮ್ಮ ಅಣ್ಣ ಬರೋ ತನಕ ಆದರೂ ನಮ್ಮ ಜೊತೆನೇ ಇರಿ ದಯವಿಟ್ಟು ಅಂತ ಹೇಳ್ತಾರೆ. ಆಗ ಅವರು, ಗೌತಮ್ ಸರ್ ವಾಪಸ್ ಬರ್ತಾರೆ ಅಂತ ಇಷ್ಟು ವರ್ಷ ಕಾಯ್ತಾ ಇದ್ವಿ, ಆದರೆ ನಮಗೂ ಪ್ರಾಬ್ಲಮ್ಸ್ ಇರುತ್ತೆ, ಕಮಿಟ್ಮೆಂಟ್ ಇರುತ್ತೆ ಅಲ್ವಾ, ಅದಕ್ಕೆ ನಾವು ಬೇರೆ ವ್ಯವಸ್ಥೆ ಮಾಡ್ಕೋಬೇಕಲ್ವಾ ಅಂತ ಹೇಳ್ತಾರೆ. ಆಗ ಪಾರ್ಥ, ಅಣ್ಣ ವಾಪಸ್ ಬಂದೇ ಬರ್ತಾನೆ, ಅಲ್ಲಿ ತನಕ ನಾವೆಲ್ಲ ಒಟ್ಟಿಗೆ ಇರೋಣ, ದಯವಿಟ್ಟು ಇದೊಂದು ಸರಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾರೆ. ಆಯಿತು ಸರ್, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ನಿಮ್ಮ ಜೊತೆನೇ ಇರ್ತೀವಿ ಅಂತ ಹೇಳ್ತಾರೆ. ಆಯಿತು, ನಿಮ್ಮ ಮಾತು ಕೇಳಿ ತುಂಬಾ ಖುಷಿ ಆಯಿತು, ನಿಮ್ಮ ಪ್ರಾಬ್ಲಮ್ನ ಬೇರೆ ರೀತಿ ಸಾಲ್ವ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ, ಅಣ್ಣನ ಮಾತಿಗೆ ನೀವು ಬೇಜಾರು ಮಾಡ್ಕೋಬೇಡಿ, ಅವನ ಪರವಾಗಿ ನಾನು ನಿಮ್ಮನ್ನು ಸಾರಿ ಕೇಳ್ತೀನಿ ಅಂತ ಪಾರ್ಥ ಹೇಳ್ತಾರೆ. ಸರ್ ನೀವು ಸಾರಿ ಕೇಳಿಬಿಡಿ ಸರ್, ನಾವಿನ್ನ ಬರ್ತೀವಿ ಅಂತ ಹೇಳಿ ಆಫೀಸ್ ಅವರೆಲ್ಲ ಅಲ್ಲಿಂದ ಹೋಗ್ತಾರೆ. ಪಾರ್ಥ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಭಾಗ್ಯ ಅವರು ಆನಂದ್ ಮನೆಗೆ ಬರ್ತಾರೆ, ಅಲ್ಲಿ ನಡೆದಿದ್ದು ಎಲ್ಲ ವಿಷಯನೂ ಹೇಳ್ತಾರೆ. ಆಗ ಆನಂದ್ ಅವ್ರಿಗೆ ಖುಷಿ ಆಗುತ್ತೆ. ಅಮ್ಮ ಏನು ಹೇಳ್ತಿದ್ದೀರಾ ನೀವು, ನಿಜನಾ ಅಂತ ಕೇಳ್ತಾರೆ. ಹೌದು, ಗುಂಡು ನಾನು ಹೇಳೋದಕ್ಕೆಲ್ಲ ಒಪ್ಕೊಂಡಿದ್ದಾನೆ, ನಾನು ಹೇಳ್ದಾಗೆ ಮಾಡ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳ್ತಾರೆ. ಅಮ್ಮ ನಿಮ್ಮ ಮಾತು ಕೇಳಿ ನನಗಂತೂ ತುಂಬ ಖುಷಿ ಆಯಿತು, ಏನು ಮಾಡ್ತಾನಂತಮ್ಮ ಅವನು ಅಂತ ಕೇಳ್ತಾರೆ. ನನಗದೆಲ್ಲ ಗೊತ್ತಿಲ್ಲ, ಏನಾದರೂ ಮಾಡ್ತೀನಿ ಅಂತ ಹೇಳಿದ್ದಾನೆ ಅಂತ ಭಾಗ್ಯ ಹೇಳ್ತಾರೆ. ಆಗ ಆನಂದ್, ಆದರೂ ಅವನು ಏನಾದರೂ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅಷ್ಟೇ ಸಾಕು, ಅವನು ಏನಾದರೂ ಮಾಡೇ ಮಾಡ್ತಾನೆ, ಆದರೂ ಹೊಸ್ದಾಗಿ ಬಿಸ್ನೆಸ್ ಶುರು ಮಾಡಿದ್ರೆ ಅದಕ್ಕೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಅದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾನೋ ಏನೋ, ಅದೇ ನನಗೆ ಟೆನ್ಷನ್ ಆಗ್ತಾ ಇರೋದು ಅಂತ ಹೇಳ್ತಾರೆ. ಆಗ ಅಜ್ಜಿ, ಅದಕ್ಕೆ ಯಾಕೋ ತಲೆ ಕೆಡಿಸ್ಕೊತಾ ಇದೆಯಾ ಆಪ್ತ ಮಿತ್ರ, ನಾನು ಅವನ ಅಜ್ಜಿ ಇನ್ನೂ ಬದುಕಿದ್ದೀನಿ, ಅವ್ರ ತಾತನ ಆಸ್ತಿ ಮಾರಿ ಆದರೂ ಅವನಿಗೆ ನಾನು ಸಹಾಯ ಮಾಡ್ತೀನಿ, ನಾನು ಅವನ ಜೊತೆ ನಿಲ್ತೀನಿ ಅಂತ ಹೇಳ್ತಾರೆ. ಅದೆಲ್ಲ ಆಗಲ್ಲ ಬಿಡಿ ಅಜ್ಜಿ, ಅದಕ್ಕೆ ಅವನು ಒಪ್ಪೋದಿಲ್ಲ, ಇಷ್ಟೊತ್ತಿಗೆ ಅವನು ಫೋನ್ ಮಾಡಿ ನನ್ನ ಜೊತೆ ಮಾತಾಡಬೇಕಿತ್ತು, ಆದರೂ ಅವನು ಫೋನ್ ಮಾಡಿಲ್ಲ ಅಂದರೆ ಇದ್ರ ಬಗ್ಗೆ ಡಿಸೈಡ್ ಮಾಡಿಲ್ಲ ಅಂತಲೇ ಅರ್ಥ, ನಾಳೆನೇ ಹೋಗಿ ಅವನ ಹತ್ರ ಮಾತಾಡಿ ಶಂಕುಸ್ಥಾಪನೆ ಮಾಡಿಸ್ಬಿಡ್ತೀನಿ, ಏನೇ ಆದರೂ ನಾನು ನನ್ನ ಗೆಳೆಯನ ಜೊತೆ ನಿಲ್ತೀನಿ ಅಂತ ಹೇಳ್ತಾರೆ. ಆಗ ಅಪರ್ಣ,
ನೀನು ಅಲ್ಲೋಗಿ ತಲಹರಟೆ ಮಾಡಬೇಡ, ಅವ್ರ ಮನ್ಸಿಗೆ ನೋವು ಮಾಡಬೇಡ ಅಂತ ಹೇಳ್ತಾರೆ. ಏನೇ ಹೀಗೆ ಹೇಳ್ತಿದ್ಯಾ, ನಾನು ಅವನು ಚಡ್ಡಿ ದೋಸ್ತೋ, ಅವನು ಕೆಳಗಡೆ ಬಿದ್ದಾಗ ನಾನು ಕೈ ಹಿಡಿದು ಮೇಲೆ ಎತ್ತಿದ್ದೀನಿ, ಅವನು ಗೆದ್ದಾಗ ಅವನು ಬೆನ್ನು ತಟ್ಟಿ ಖುಷಿ ಪಟ್ಟಿದ್ದೀನಿ ಕಣೆ. ನಮ್ಮಿಬ್ರು ಕೆಮಿಸ್ಟ್ರಿನೇ ಅಂಥದ್ದು, ನಾವಿಬ್ಬರು ಸೇರಿದ್ರೆ ಏನಾದರೂ ಒಂದು ಹಾಗೆ ಆಗುತ್ತೆ. ಇಷ್ಟು ದಿನ ನಡೆದಿದ್ದೆ ಒಂದು ಕತೆ, ಇನ್ನು ಮುಂದೆ ನಡೆಯೋದೇ ಇನ್ನೊಂದು ಕತೆ, ನೋಡ್ತಾ ಇರಿ. ನಾವು ಅಂದ್ಕೊಂಡಾಗ ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಅಜ್ಜಿ, ಆಪ್ತ ಮಿತ್ರ ನೀನು ಹೇಳಿದ್ಯಾ ಅಂದಮೇಲೆ ಅದು ಹಾಗೆ ಆಗುತ್ತೆ, ಅಷ್ಟಾದರೆ ಸಾಕು ಅಂತ ಹೇಳ್ತಾರೆ. ಎಲ್ರಿಗೂ ಖುಷಿ ಆಗುತ್ತೆ. ಇಲ್ಲಿಗೆ ಅಮೃತಧಾರೆ ಧಾರಾವಾಹಿ ಮಂಗಳವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ವಿಡಿಯೋಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.